ಬಾಸ್ ಇರಬೇಕಾಗಿತ್ತು. ನಮ್ಮ ಬಾಸ್ ಇಲ್ಲ ಅಂದ್ರೂ ಕೂಡ ಬ್ರ್ಯಾಂಡ್ ಮೇಲೆ ಸಿನಿಮಾ ಯಾವತ್ತಿದ್ರು 100 ಡೇಸ್ ಪಕ್ಕ ಓಡುತ್ತೆ. ಸೊ ಹಾಗೆ ಜೈ ಡಿ ಬಾಸ್, ಎಲ್ಲರೂ ಹೇಳಿ ಜೈ ಡಿ ಬಾಸ್, ಜೈ ಡಿ ಬಾಸ್, ಜೈ ಡಿ ಬಾಸ್, ಜೈ ಡಿ ಬಾಸ್, ಜೈ ಡಿ ಬಾಸ್. ಬ್ರ್ಯಾಂಡ್ ಮೇಲೆ ಯಾವತ್ತು 100 ಡೇಸ್ ಪಕ್ಕ ಟಿಕೆಟ್ ಎಲ್ಲ ಆಗಲೇ ಸೋಲ್ಡ್ ಔಟ್ ಆಗಿದೆ. ಟಿಕೆಟ್ಸ್ ಎಲ್ಲ ಸೋಲ್ಡ್ ಔಟ್. ಜೈ ಡಿ ದರ್ಶನ್ ಅವರು ಚೇರಿಟ್ಟಿದ್ದಾರೆ, ಇಷ್ಟೊಂದು ರಶ್ ಇದೆ, ಹೇಗೆ ಅನಿಸ್ತಿದೆ ನಿಮಗೆ? ಏನು ಹೇಳೋಕ್ಕಾಗತ್ತಲ್ಲ, ಇದು ಕರ್ನಾಟಕದಲ್ಲೇ ಫುಲ್ ಫ್ಯಾನ್ ಬೇಸ್ ಇರೋದೇ ನಮ್ಮ ಬಾಸ್ಗೆ. ಹೇಳೋಕ್ಕಿರೋಕ್ಕಿಂತ ನೋಡೋಕ್ಕೆ ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ, ನೋಡಿದ್ರೆ ಗೊತ್ತಾಗುತ್ತೆ. ನಿನ್ನೆ ಅಂತೂ ಜಾಗನೇ ಇಲ್ಲ, ಅಲ್ಲಿವರೆಗೂ ನಿಂತಿದ್ದು. ನಿನ್ನೆ ಬಂದು ವಾಪಸ್ ಹೋಗಿದೆ ನಾವು. ದೇವಸ್ಥಾನದಲ್ಲಿ ಕ್ಯೂ ಇದ್ದಂಗಿದೆ. ಖಂಡಿತ ದೇವಸ್ಥಾನದಲ್ಲಿ ಇವಾಗ ದರ್ಶನ ಮಾಡೋಕ್ಕೆ ದೇವ್ರಿಲ್ಲ ಅನ್ನೋದು ಬಿಟ್ಟರೆ ಆ ಚೇರ್ಗೋಸ್ಕರ ಜನ ಹುಡ್ಕೊಂಡ್ಬರ್ತಾ ಇದ್ದಾರೆ. ಓಕೆ, ಮೊನ್ನೆ ಇದು ಟ್ರೈಲರ್ ನೋಡಿದ್ರಾ? ನೋಡಿದೆ, ತುಂಬ ಚೆನ್ನಾಗಿದೆ. ಹೇಗೆ ಅನಿಸ್ತು? ಫಿಲಮ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಟ್ರೈಲರ್ ಏನು ಇಷ್ಟ ಆಯ್ತು ನಿಮಗೆ? ಲಾಸ್ಟಲ್ಲಿ ಹೇಳಿರೋ ಒಂದು ಡೈಲಾಗ್ ನಂಗೆ ತುಂಬ ಇಷ್ಟ ಆಯಿತು. ಸೂರ್ಯನಿಗೆ ಗ್ರಹಣ ತುಂಬ ದಿನ ಹಿಡಿಯಲ್ಲ, ಆಚೆ ಬರ್ತಾರೆ ಚೀನಾ. ಆದಷ್ಟು ಬೇಗ ಬರ್ತೀನಿ. ಬರ್ತಾರೆ ಖಂಡಿತ ಬರ್ತಾರೆ. ಅಂದರೆ ಚೇರು ಕೂಡ ಪ್ರಮೋಷನ್ ಮಾಡ್ತಾ ಇದೆ. ಖಂಡಿತ ಆ ಚೇರ್ ಫ್ಯಾನ್ ಬೇಸ್ ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ, ಎಷ್ಟು ಜನ ಕ್ಯೂ ನಿಂತಿದ್ದಾರೆ ಅಂದರೆ ಅದು ನೋಡೋಕ್ಕೆ ಖುಷಿ ಆಗುತ್ತೆ. ನಾನು ಈಗ 3rd ಟೈಮ್ ಬರ್ತಾ ಇದ್ದೀನಿ, ಅರೆ ಒಂದು ವಿಡಿಯೋ ತೊಗೊಳಕ್ಕಾಗ್ತಿಲ್ಲ, ಅಷ್ಟು ಜನ ಇದ್ದಾರೆ. ಹೇಗೆ ಅನಿಸುತ್ತೆ ರಿಲೀಸ್ ಆಗ್ತದೆ ಇಷ್ಟೊಂದು ಕ್ರೇಜು? ನಾ ಹೇಳೋದು ಬೇಕಾಗಿಲ್ಲ ಆ ಕ್ರೇಜ್ ಬಗ್ಗೆ, ಯಾಕಂದರೆ ಈ ಫ್ಯಾನ್ ಬೇಸ್ ಕರ್ನಾಟಕದಲ್ಲಿ ತುಂಬಾ ಇದೆ ನಮ್ಮ ಡಿವರ್ಸ್ಗೋಸ್ಕರ. ಓಕೆ, ಅಷ್ಟೇ. ಡೆವಿಲ್ ಫಿಲಮ್ ಬರ್ತಾ ಇದೆ, ಎಲ್ಲರೂ ಕರ್ನಾಟಕದಲ್ಲಿ ಇರೋರು ಥಿಯೇಟ್ರಿಗೆ ಹೋಗಿ ನೋಡಿ ಡೆವಿಲ್ ಫಿಲಮ್ನ ಗೆಲ್ಲಿಸ್ಬೇಕು ಅಷ್ಟೇ. ಜೈ ಡಿವರ್ಸ್. ಅಂದರೆ ಇರಬೇಕಾಗಿತ್ತು ಅಂತ ಅನ್ಸುತ್ತೆ ಜೊತೆ? ಖಂಡಿತ ಸರ್, ಇರಬೇಕಾಗಿತ್ತಲ್ಲ, ಇರಲೇಬೇಕಿತ್ತು. ಎಂತೆಂಥರೋ ಆಚೆ ಓಡಾಡ್ಕೊಂಡಿದ್ದಾರೆ. ನಮ್ಮ ಬಾಸ್ ಮಾಡಿದ್ದೇನೆ ಅಂತ ದೊಡ್ಡ ತಪ್ಪಲ್ಲ. ಆದರೂ ಏನು ಮಾಡ್ತೀರಾ, ಟೈಮ್ ಸರಿ ಇಲ್ಲ, ಆಚೆ ಬರ್ತಾರೆ ಬೇಗ, ಕಾಯ್ತಾ ಇದ್ದೀವಿ. ಜೈ ಡಿವರ್ಸ್. ಓಕೆ, ಈಗ 11ಕ್ಕೆ ಏನಾದ್ರು ಅಕಸ್ಮಾತ್ ಬೇಲ್ ಮೇಲೆ ಹೊರಗಡೆ ಬರೋ ಚಾನ್ಸಸ್ ಇದೆಯಾ? ಇಲ್ಲ ಖಂಡಿತ, ಅದು ಬರೋದಾಗಿದ್ರೆ ಇಷ್ಟಲ್ಲಿ ಆಗಲೇ ಯಾವಾಗಲೂ ಬರಬೇಕಿತ್ತು ನ್ಯೂಸು. ಬರಲ್ಲ, ಆದರೆ ಆ ಸೆಲೆಬ್ರೇಟ್ನ ನಾವಿನ್ನೂ ತುಂಬ ಚೆನ್ನಾಗಿ ಮಾಡ್ತೀವಿ. ಅಂದರೆ ಇನ್ನೊಂದು, ಈಗ ಎಷ್ಟೋ ಸಿನಿಮಾಗಳಿಗೆ ಹೀರೋಗಳಿದ್ರೇ ಪ್ರಮೋಷನ್ ಮಾಡೋದು ಕಷ್ಟ, ಸಿನಿಮಾ ಗೆಲ್ಲೋದು ಕಷ್ಟ. ಈಗ ಹೀರೋ ಇಲ್ಲದೆ ಸಿನಿಮಾ ಗೆಲ್ಲುತ್ತಾ ನಿಮ್ಮ ಪ್ರಕಾರ? ಖಂಡಿತ ಗೆಲ್ಲುತ್ತೆ ಸರ್, ಯಾಕಂದರೆ ಅವ್ರಿಗೆ ಹೆಸರು ಸಾಕು, ಅವ್ರು ಇರಲೇಬೇಕನ್ನೋದು ಏನು ಬೇಕಾಗಿಲ್ಲ. ಡಿ ಬಾಸ್ ಅನ್ನೋ ಒಂದು ಹೆಸರು ಸಾಕು. ಇಡೀ ಕರ್ನಾಟಕದಲ್ಲಿ ಅದ್ರ ಪವರ್ ಏನಿದೆ ಅಂತ ನೋಡ್ತಾ ಇದ್ದೀರಾ. ಇನ್ನು 11ನೇ ತಾರೀಕು ನೋಡ್ತೀರಾ. ಏನಾದ್ರು ಬುಕಿಂಗ್ ಮಾಡಿದ್ರಾ ಟಿಕೆಟ್ಸ್? ಖಂಡಿತ ಸರ್, ಫಸ್ಟ್ ಡೇ ಬುಕ್ ಮಾಡಿದ್ದೀವಿ. ಇರಲಿ ಪರವಾಗಿಲ್ಲ. ಫಸ್ಟ್ ಶೋನೇ ಬುಕ್ ಮಾಡಿದ್ದೀವಿ, ಹೋಗ್ತೀವಿ ನವರಂಗ್ ಥಿಯೇಟ್ರಲ್ಲಿ. ಅವ್ರು ಯಾವ ರೀತಿ ಸ್ಫೂರ್ತಿ ನಿಮಗೆ? ಅಂದರೆ ಸಿನಿಮಾದಿಂದ ಸ್ಫೂರ್ತಿನ? ಅವ್ರ ವ್ಯಕ್ತಿತ್ವ ಸ್ಫೂರ್ತಿ, ಅವ್ರ ವ್ಯಕ್ತಿತ್ವ ಇಂದ. ಅಂದರೆ ಯಾವ ಗುಣ ಇಷ್ಟ ಆಗುತ್ತೆ ಅವ್ರು? ಸರ್ ಅವ್ರ ಗುಣ ಅಂದರೆ ಹೇಳಿದ್ನಲ್ಲ, ಈ ಫ್ಯಾನ್ಸ್ ಅವ್ರು ನೋಡೋ ರೀತಿ, ಅವ್ರ ಸೆಲೆಬ್ರಿಟೀಸ್ ಅಂತ ಯಾವಾಗ ಅವ್ರಿಗೆ ಇಲ್ಲಿ ಜಾಗ ಕೊಟ್ಟರು ಅವಾಗಲೇ ನಮ್ಗೆ ತುಂಬ ಖುಷಿ ಆಯಿತು. ಜೈ ಡಿ ಬಾಸ್, ಜೈ ಡಿ ಬಾಸ್. ಏನಿಲ್ಲ ಸರ್, ನಮ್ಮ ಬಾಸ್ ಇರಬೇಕಾಗಿತ್ತು. ನಮ್ಮ ಬಾಸ್ ಇಲ್ಲ ಅಂದ್ರೂ ಕೂಡ ಬ್ರ್ಯಾಂಡ್ ಮೇಲೆ ಸಿನಿಮಾ ಯಾವತ್ತಿದ್ರು 100 ಡೇಸ್ ಪಕ್ಕ ಓಡುತ್ತೆ. ಸೊ ಹಾಗೆ ಜೈ ಡಿ ಬಾಸ್, ಎಲ್ಲರೂ ಹೇಳಿ ಜೈ ಡಿ ಬಾಸ್, 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 ಜೈ ಡಿ ಬಾಸ್. ಬ್ರ್ಯಾಂಡ್ ಮೇಲೆ ಯಾವತ್ತು 100 ಡೇಸ್ ಪಕ್ಕ ಟಿಕೆಟ್ ಎಲ್ಲ ಆಗಲೇ ಸೋಲ್ಡ್ ಔಟ್ ಆಗಿದೆ. ಟಿಕೆಟ್ಸ್ ಎಲ್ಲ ಸೋಲ್ಡ್ ಔಟ್. ಜೈ ಡಿ ಬಾಸ್. ಓಕೆ ಮೇಡಮ್, ಈಗ ಟ್ರೈಲರ್ ನೋಡಿದ್ರಾ? ಯಾ ಸರ್, ಫಸ್ಟ್ ಡೇನೇ ನೋಡಿದ್ದೀವಿ ಸರ್. ಇಲ್ಲ. ಜೈ ಪಾಕಿಸ್ತಾನಿ ಸುಲ್ತಾನ್ಗೆ ಜೈ, ಟಿಆರ್ಪಿ ಕಿಂಗ್ಗೆ ಜೈ.